ಚಿಕ್ಕತ್ತೆ ಫೋನು. ಇದು ಚಿಕ್ಕತ್ತೆ ಫೋನೇ, ಆದ್ರೆ ರಿಂಗ್ ಆಗ್ತಿಲ್ವಲ್ಲ. ಏನೇ ಆಗ್ಲಿ, ಇವತ್ಯಾರಂತ ನಾನು ಕಂಡಿಡ್ತೀನಿ. ಇವ್ರ ಫೋನ್ ರಿಂಗ್ ಆಗ್ತಿದೆಯಲ್ಲ, ಅತ್ತೇನಾ? ನಂಬೋಕೆ ಆಗ್ತಿಲ್ವಲ್ಲ. ಹಲೋ ಸರೋಜಮ್ಮನವ್ರೆ, ನಾನು ಆಗ್ಲೇ ಫೋನ್ ಮಾಡಿದ್ದೆ. ನೀವು ಇಷ್ಟೊತ್ತಾದ್ಮೇಲೆ ಫೋನ್ ಮಾಡ್ತಿದ್ದೀರಲ್ಲ? ನಿಮ್ಮ ಸೊಸೆ ಆಗ್ಲೇ ಫೋನ್ ಮಾಡಿಸ್ತೀನಿ ಅಂತ ಹೇಳಿದ್ಲು. ಇಷ್ಟೊತ್ತಾದ್ಮೇಲೆ ಫೋನ್ ಮಾಡ್ತಿದ್ದೀರಾ? ನಾನು ಯಾಕೆ ಫೋನ್ ಮಾಡಿದೆ ಅನ್ನೋದೇ ಮರ್ತೋಗ್ಬಿಟ್ಟಿದ್ದೀನಿ. ವಯಸ್ಸಾಯ್ತಲ್ಲ, ಮರು ಜಾಸ್ತಿ. ಹಾ, ಅವತ್ತು ನಿಮ್ಮ ಸೊಸೆ ಹೇಳಿದ್ಲು, ಅತ್ತೇನೂ ಅಲ್ಲ ಅಂದ್ಮೇಲೆ ಯಾರಿರ್ಬೋದು? ಏನೇ ಆಗ್ಲಿ, ಎಷ್ಟೇ ಕಷ್ಟ ಆದ್ರೂ ಅದು ಯಾರು ಅಂತ ನಾನು ಕಂಡಿಡ್ತೀನಿ. ನೆಕ್ಸ್ಟ್. ಆಯ್ತು ಸರ್. ಎಲ್ಲ ಫೈಲ್ಸು ಆಯ್ತಾ? ಹಾಂ ಸರ್. ಫ್ರೀ ಇದ್ರಾ? ಏನಾದರೂ ಕೆಲಸ ಇತ್ತಾ? ಕೆಲಸ ಏನಿಲ್ಲ, ಸುಮ್ಮನೆ ಮಾತಾಡೋಣ ಅಂತ. ಅಷ್ಟು ದೂರದಿಂದ ಬಂದು ಸೈನ್ ಹಾಕ್ಸ್ಕೊಂಡು ಹೋಗ್ತಿರಲ್ಲ, ನಿಮ್ಮ ಮನೇಲಿ ಯಾರು ಕೇಳಲ್ವಾ? ಹಾಗೇನು ಕೇಳಲ್ಲ ಸರ್. ಮತ್ತೆ ಮನೇಲೆಲ್ಲರೂ ಆರಾಮಾ? ಹ್ಞೂ ಸರ್, ಎಲ್ಲರೂ ಚೆನ್ನಾಗಿದ್ದಾರೆ. ಬೆಂಗಳೂರಿಂದ ಅರಿಶಿನಕಟ್ಟೆಗೆ ಟ್ರಾವೆಲ್ ಮಾಡೋದು ತುಂಬ ಕಷ್ಟ ಆಗಲ್ವಾ? ಹಾಗೇನಿಲ್ಲ ಸರ್, ಕೆಲಸ ಅಂತ ಬಂದರೆ ನಂಗೆ ಬೇರೆ ಏನು ಯೋಚನೆ ಬರಲ್ಲ. ಹಾಗೆ ನೋಡೋದಾದರೆ ನಾನು ನಿಮ್ಮೂರಿಗೆ ನಿಮ್ಗಿಂತ ಜಾಸ್ತಿ ಬಂದಿದ್ದೀನಿ. ಹೌದೌದೌದು. ನಾನೇನಾದರೂ ತಪ್ಪು ಮಾತಾಡಿದ್ನಾ ಸರ್? ಅಂದರೆ ಆಫೀಸ್ ವಿಷಯವಾಗಿ ನಾನು ತಾನೇ ದಾಮಿನಿಯಮ್ಮವ್ರ ಹತ್ರ ಬಂದು ಸೈನ್ ಹಾಕಿಸ್ಕೊಳ್ತಾ ಇದ್ದಿದ್ದು, ಅದಕ್ಕೆ ಆಗಿ ಹೇಳಿದೆ ಅಷ್ಟೇ ಸರ್. ಹೇಯ್ ಕಮಾನ್ ಸಂಜಯ್, ನನಗೇನು ಬೇಜಾರಿಲ್ಲ. ನಾನು ಏನು ಯೋಚನೆ ಮಾಡ್ತಿದ್ದೆ ಅಂದರೆ, ನೀವು ಯಾಕೆ ಪರ್ಮನೆಂಟಾಗಿ ಇಲ್ಲೇ ಶಿಫ್ಟ್ ಆಗಬಾರ್ದು? ಅಯ್ಯೋ ಬೇಡ ಸರ್, ಇದನ್ನ ನನ್ನ ಹೆಂಡತಿ ಅಂತ ಹೇಳಿದ್ರೆ ನನ್ನ ಬೆಂಡೆತ್ ಬಿಡ್ತಾಳೆ ಅಷ್ಟೇ. ಮದುವೆ ಆದಮೇಲೆ ಎಲ್ಲ ಗಂಡಸರು ಹೀಗೇನೆ. ಇನ್ನು ಮುಂದೆ ನಿಮಗೂ ಗೊತ್ತಾಗುತ್ತೆ ಸರ್. ಸರಿ ಸರ್, ನಾನಿನ್ನ ಬರ್ತೀನಿ. ಸಂಜಯ್, ಎಲ್ಲ ಫೈಲ್ಸು ಸೈನ್ ಆಯ್ತಲ್ವಾ? ಹಾಂ ಸರ್, ಆಯ್ತಲ್ವಾ? ಆ ಕೆಳಗಡೆ ಇರೋ ಬ್ಲ್ಯಾಕ್ ಫೈಲ್ಗೆ ನಾನು ಸೈನೇ ಮಾಡಿಲ್ವಲ್ಲ? ಅದು 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 ಸರ್, ದಮಯಂತಿ ಮೇಡಮ್ ಅವ್ರು ಕೊಡ್ಬೇಕಾಗಿರೋ ಫೈಲ್. ಇದಕ್ಕೆ ಅವರೇ ಸೈನ್ ಮಾಡಬೇಕಾಗಿರೋದು. ಚಿಕ್ಕಮ್ಮ ಸೈನ್ ಮಾಡ್ತಾರ? ಅದು ಹೇಗೆ ಸಾಧ್ಯ ಸಂಜಯ್? ಸೈನಿಂಗ್ ಅಥಾರಿಟಿ ಇರೋದು ನನಗೆ ಮತ್ತೆ ಅಮ್ಮಂಗೆ ಮಾತ್ರ ಅಲ್ವಾ? ಅವ್ರು ಹೆಂಗೆ ಸೈನ್ ಮಾಡ್ತಾರೆ? ಅದು ಹೌದು ಸರ್, ಆದರೆ ಸರಿ, ಆ ಫೈಲ್ ಕೊಡು. ಸರ್ ಅದು 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 ಫೈಲ್ ಕೊಡ್ರಿ ಸರ್. ಕೊಡ್ರಿ. ಇಷ್ಟೊಂದು ಲ್ಯಾಂಡ್ ಡಾಕ್ಯುಮೆಂಟ್ಸು ನಮ್ಮ ಹತ್ರ ಯಾಕಿದೆ? ಸರ್ ಅದು ಅದು ಎಲ್ಲ ಚಿಕ್ಕಮ್ಮನ ಹೆಸರಿಗೆ ಇದೆ. ಅರ್ಶಿನಕಟ್ಟೆ ಜನ ಇದನ್ನೆಲ್ಲ ಚಿಕ್ಕಮ್ಮನ ಹತ್ರ ಏನಕ್ಕೆ ಮಾಡ್ತಿದ್ದಾರೆ? ಸರ್ ಅದು ನಿಮ್ಮನ್ನೇ ಕೇಳ್ತಾ ಇರೋದು, ಏನಕ್ಕೆ ಮಾಡ್ತಿದ್ದಾರೆ ಅಂತ.
ಸರ್ ಊರಿನ ಜನ ನಮ್ಮ ಹತ್ರ ಸಾಲ ತೊಗೊಂಡಿರ್ತಾರೆ, ಅದನ್ನ ವಾಪಸ್ ಕೊಡೋಕ್ಕಾಗಿರೋ ಜಮೀನ್ ಪತ್ರ ಸರ್ ಇದು. ರೀ, ನಾವೇನ್ ಫೈನಾನ್ಸ್ ನಡೆಸ್ತಾ ಇದೀವೇನ್ರಿ? ಬೇರೆಯವ್ರ ಜಮೀನ್ ಪತ್ರ ಡಾಕ್ಯುಮೆಂಟ್ಸ್ ಇಟ್ಕೊಳ್ಳೋದಕ್ಕೆ? ಈ ವಿಚಾರ ಇಲ್ಲಿ ತನಕ ನನ್ನ ಹತ್ರ ಏನು ಕೇಳಿಲ್ಲ. ನನಗೆ ಗೊತ್ತಿರೋ ಎಲ್ಲ ವಿಚಾರನೂ ನಿಮ್ಮ ಹತ್ರ ಹೇಳ್ಬಿಡ್ತೀನಿ ಸರ್. ಊರಿನ ಜನ ನಮ್ಮ ಹತ್ರ ಸಾಲ ಕೇಳಿದಾಗ ದಮಯಂತಿ ಮೇಡಮ್ ಅವ್ರ ಮನೆ ಮತ್ತು ಜಮೀನ್ ಪತ್ರನ ತಗೊಂಡು ಅದರ ಆಧಾರದ ಮೇಲೆ ನಿಮ್ಮ ಚಿಕ್ಕಮ್ಮ ಎಲ್ರಿಗೂ ಸಾಲ ಕೊಡ್ತಾರೆ ಸರ್. ವಾಟ್? ಚಿಕ್ಕಮ್ಮ ಎಲ್ರಿಗೂ ಸಾಲ ಕೊಡ್ತಾರ? ಈ ಸಂಜಯ್ಗೆ ಫೈಲ್ಗಳನ್ನ ತಂದ್ಕೊಡೋದಕ್ಕೆ ಇಷ್ಟೊತ್ತು ಬೇಕಾ? ಈ ಅಗಸ್ತ್ಯ ಬೇರೆ ಅನ್ನೆಸೆಸರಿಲಿ ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಆಗಿ ದೊಡ್ಡ ತಲೆನೋವು ಕೊಡ್ತಾ ಇದ್ದಾನೆ. ಮಕ್ಕಳು ದೊಡ್ಡವ್ರು ಆಗ್ತಾ ಆಗ್ತಾ ದೊಡ್ಡವ್ರ ಮಾತನ್ನೇ ಕೇಳೋದನ್ನ ಬಿಟ್ಟು ಬಿಡ್ತಾರೆ, ದೊಡ್ಡ ತಲೆ ಪ್ರತಿಷ್ಠೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಅಗಸ್ತ್ಯ ಏನಾದ್ರೂ ಹೀಗೆ ಮೂಗ್ ತೂರಿಸ್ತಾ ಇದ್ರೆ ಬಿಸ್ನೆಸ್ ಅಲ್ಲಿ ನನ್ನ ವಿಷಯ ಗೊತ್ತಾಗೋದಕ್ಕೆ ಜಾಸ್ತಿ ಸಮಯ ಬೇಕಾಗಲ್ಲ. ಈ ಸಂಜಯ್ ಬೇರೆ ಇನ್ನೂ ಬಂದಿಲ್ಲ. ಇನ್ ಮುಂದೆ ಇವನ್ಗೆ ಅಗಸ್ತ್ಯನ್ಗೆ ಗೊತ್ತಾಗದೆ ಇರೋ ಥರ ಫೈಲ್ಗಳನ್ನ ತಂದ್ಕೊಡು ಅಂತ ಹೇಳಬೇಕು. ಬಂದ ಅನ್ಸುತ್ತೆ. ಥೂ, ಇರೋ ಬಂದೆ. ಅಕ್ಕ, ನೀನಾ? ಟೆರೆಸ್ ಅಲ್ಲಿ ಏನ್ ಮಾಡ್ತಿದ್ದೆ? ನೀನ್ ಬೇರೆ ಯಾರಿಗೋ ಕಾಯ್ತಿದ್ದೆ ಅಂತ ಅನ್ಸತ್ತೆ. ಅಯ್ಯೋ, ನಾನಾ? ಇಲ್ಲ, ಯಾರಿಗೋಸ್ಕರನೂ ಕಾಯ್ತಾ ಇರ್ಲಿಲ್ಲ. ಯಾಕೆ ಮಾತನ್ನ ತಡಬಡಾಯಿಸ್ತಾ ಇದ್ಯಾ? ಅದು ಸಂಜಯ್ಗೆ ಆನ್ ಗೋಯಿಂಗ್ ಪ್ರಾಜೆಕ್ಟ್ಸ್ ಡಾಕ್ಯುಮೆಂಟ್ಸ್ ತರೋದಕ್ಕೆ ಹೇಳಿದ್ದೆ, ಅದಕ್ಕೆ ವೇಟ್ ಮಾಡ್ತಾ ಇದ್ದೆ. ಓ, ಅವನು ಟೆರೆಸ್ನ ಬರ್ತಾನಾ? ಟೆರೆಸಾ? ಇಲ್ಲ ಅಕ್ಕ, ನಿನಗೆ ಗೊತ್ತಿಲ್ಲದೆ ಇರೋದು ಏನಿದೆ? ಏನಿಲ್ಲ. ಇಲ್ಲ ದಮಯಂತಿ, ನನಗ್ ಗೊತ್ತಿಲ್ದಿರೋ ವಿಷಯಗಳು ತುಂಬಾ ಇದೆ ಅಂತ ನನಗೀಗ ಗೊತ್ತಾಗ್ತಾ ಇದೆ. ಏನ್ ಹೇಳ್ತಿದ್ಯಾ ಅಕ್ಕ? ನಿನಗೆ ಗೊತ್ತಿಲ್ದಿರೋ ವಿಷಯ ಏನಿದೆ ಈ ಮನೆಯಲ್ಲಿ? ಜಾಸ್ತಿ ನಾಟಕ ಮಾಡಬೇಡ. ಆ ಭದ್ರನ್ ಅಕ್ಕನ ಮಗನ್ ಸರ್ಜರಿಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಡು ಅಂತ ಹೇಳಿದೆ ತಾನೆ? ಹಾ, ನೀನ್ ಹೇಳಿರೋ ಹಾಗೆ ನಾನು ಅವ್ರಿಗೆ ದುಡ್ಡು ಕೊಟ್ಟಿದ್ದೀನಿ. ಕೊಟ್ಟಿರೋದೇನೋ ಸರಿ, ಆದ್ರೆ ಆ ದುಡ್ಡು ಕೊಟ್ಟಿರೋ ಪ್ರತಿಯಾಗಿ ಅವ್ರ ಜಮೀನ್ ಪತ್ರಕ್ಕೆಲ್ಲ ಯಾಕೆ ಸೈನ್ ಮಾಡಿಸ್ಕೊಂಡೆ? ಜಮೀನಾ? ಯಾವ ಜಮೀನಕ್ಕ? ನಾನ್ಯಾಕೆ ಆ ಭದ್ರನ್ ಜಮೀನ್ ಬರೆಸ್ಕೊಳ್ಳಿ? ನಂಗೇನು ಅರ್ಥ ಆಗ್ತಿಲ್ಲ. ನಿನಗೆ ಯಾವತ್ತೂ ಏನೂ ಅರ್ಥ ಆಗಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅತಿಯಾದ ಆಸೆ, ಸ್ವಾರ್ಥ ತುಂಬಿಕೊಂಡ್ರು ನಿನಗೆ ಬಡವ್ರ ಕಷ್ಟ ಹೇಗೆ ತಾನೇ ಗೊತ್ತಾಗ್ಬೇಕು? ಹೇಳು, ಯಾಕೆ ಹೀಗೆ ಮಾಡ್ದೆ?